ನಾಯಿ ಮನುಷ್ಯರ ಮೆಚ್ಚಿನ ಸಾಕು ಪ್ರಾಣಿ. ಹೆಚ್ಚಿನ ಮನೆಗಳಲ್ಲಿ ನಾಯಿಯನ್ನ ಸಾಕೋದನ್ನ ನೋಡ್ತೀವಿ. ಅಲ್ಲದೆ ಎಷ್ಟೋ ಜನ ನಾಯಿಯನ್ನ ಮನೆಯ ಸದಸ್ಯರಂತೆ ನೋಡಿಕೊಳ್ತಾರೆ. ನಾಯಿ ಮಕ್ಕಳೊಂದಿಗೆ ಆಡೋ ಜೊತೆಗಾರ, ಬೇಸರ ಕಳೆಯೋ ಆತ್ಮೀಯ ಜೀವಿ, ಹಿರಿಯರ ಮೆಚ್ಚಿನ ಒಡನಾಡಿ. ಹೀಗೆ ಎಲ್ಲ ವಯೋಮಾನದವರಿಗೂ ನಾಯಿ ಇಷ್ಟವಾಗುತ್ತೆ. ಮಾನವರೊಂದಿಗೆ ಅತ್ಯಾಪ್ತ ಬಾಂಧವ್ಯವನ್ನು ಹೊಂದಿರೋ ನಾಯಿ ಮನುಷ್ಯರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ಸತ್ಯವೇ? ನಾಯಿಗೆ ಬಾ, ಹೋಗು, ಕೂತ್ಕೋ, ಬಾಯಿ ಮುಚ್ಚು ಇಂತಹ ಭಾಷೆಗಳು ಅರ್ಥವಾಗುತ್ತೆ ಅಂತ ನಮ್ಗೊತ್ತು. ಆದ್ರೆ ಮನುಷ್ಯರ ಮಾತುಗಳು ನಿಜಕ್ಕೂ ಅರ್ಥವಾಗುತ್ತಾ ಅಥವಾ ಅರ್ಥವಾದಂತೆ ನಟಿಸ್ತವೆಯೋ? ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇಲ್ಲಿಯವರೆಗೆ ನಾಯಿ ಒಂದು ಹಂತಕ್ಕೆ ಟೋನ್ ಗ್ರಹಿಸೋದ್ರ ಮೂಲಕ ಮನುಷ್ಯರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತೆ ಅಂತ ತಿಳಿಯಲಾಗಿತ್ತು. ಆದರೆ ವಾಸ್ತವದಲ್ಲಿ ಅದಕ್ಕಿಂತ ಹೆಚ್ಚು ಮನುಷ್ಯರ ಭಾಷೆಯನ್ನು ಗ್ರಹಿಸೋ ಸಾಮರ್ಥ್ಯ ನಾಯಿಗಳಿಗಿವೆ. ನಾಯಿಗಳ ಮೆದುಳು ಪರಿಚಿತ ಮತ್ತು ಅಪರಿಚಿತ ಮನುಷ್ಯರ ಭಾಷೆಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸಬಲ್ಲವು ಅಂತ ಅಧ್ಯಯನದಿಂದ ತಿಳಿದು ಬಂದಿದೆ. ನಾಯಿ ಈ ಸಾಮರ್ಥ್ಯವನ್ನು ಹೊಂದಿರೋ ಮೊದಲ ಮಾನವೇತರ ಪ್ರಾಣಿಯಾಗಿದೆ. ಲೊರಾಂಡ್ ವಿಶ್ವವಿದ್ಯಾಲಯದ ನ್ಯೂರೋಬಯಾಲಜಿಸ್ಟ್ ಲಾರಾ ಕುವಾಯ ಅವರ ಸಂಶೋಧನೆ ಈ ವಿಚಾರವಾಗಿ ನಡೆದಿದೆ. ಒಂದ್ಸಲ ಅವರು ತನ್ನ ನಾಯಿ ಕುನ್ನೊಂದಿಗೆ ಮೆಕ್ಸಿಕೋದ ಬುಡಾಪೆಸ್ಟ್ಗೆ ತೆರಳಿದ್ರು. ಅಲ್ಲಿ ಹಂಗೇರಿಯನ್ ಭಾಷೆಯನ್ನು ಮಾತನಾಡೋ ಜನರ ಬಗ್ಗೆ ಅವರ ನಾಯಿ ಬಹಳ ಕುತೂಹಲದಿಂದ ಗಮನಿಸ್ತಾ ಇತ್ತು. ಇದರಿಂದ ನಾಯಿಗಳು ಹೊಸ ಭಾಷೆಯನ್ನು ಕೇಳಿದಾಗ ಗಮನವಹಿಸಿ ಕೇಳಿಸಿಕೊಳ್ತವೆ ಅನ್ನೋ ವಿಚಾರ ತಿಳಿದು ಬಂತು. ನಾಯಿಯ ಮಿದುಳನ್ನು ಸ್ಕ್ಯಾನಿಂಗ್ ನಡೆಸಿದಾಗ ಹಂಗೇರಿಯನ್ ಭಾಷೆಯ ಪದಗಳನ್ನ ನಾಯಿ ಗ್ರಹಿಸಿರೋದು ತಿಳಿದು ಬಂದಿದೆ. ಸ್ಕ್ಯಾನ್ನಲ್ಲಿ ಇನ್ನೂ ಕೆಲವು ಅಂಶಗಳು ತಿಳಿದು ಬಂತು. ಅದರಲ್ಲಿ ನಾಯಿಗಳು ಕೇವಲ ಮಾತು ಮತ್ತು ಸಂಜ್ಞೆಯ ಭಾಷೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಪರಿಚಿತ ಮತ್ತು ಅಪರಿಚಿತ ಭಾಷೆಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸಬಲ್ಲದು. ನಾಯಿಗಳ ಭಾಷಾಗ್ರಹಣ 2 ಹಂತಗಳಲ್ಲಿ ನಡೆಯುತ್ತೆ ಅಂತ ಸಂಶೋಧಕರು ಗುರುತಿಸಿದ್ದಾರೆ. ನಾಯಿಯ ಪ್ರಾಥಮಿಕ ಶ್ರವಣೇಂದ್ರಿಯ ಭಾಷೆಯನ್ನ ಗುರುತಿಸುತ್ತೆ ಮತ್ತು ಸೆಕೆಂಡರಿ ಆಡಿಟರಿ ಕಾರ್ಟೆಕ್ಸ್ ಪರಿಚಿತ ಮತ್ತು ಅಪರಿಚಿತ ಭಾಷೆಗಳ ನಡುವೆ ವ್ಯತ್ಯಾಸವನ್ನ ಗುರುತಿಸುತ್ತೆ. ಬೇರೆ ಪ್ರಾಣಿಗಳು ಮನುಷ್ಯರ ಭಾಷೆಯ ವಿಧಾನಗಳನ್ನ ಗುರುತಿಸಲು ಕಲಿಯುತ್ತವೆ. ಆದ್ರೆ ಇತರ ಪ್ರಾಣಿಗಳಿಗಿಂತ ನಾಯಿಗಳು ವಿಶಿಷ್ಟವಾದವು. ಯಾಕಂದ್ರೆ ನಾಯಿಗಳಿಗೆ ಮನುಷ್ಯರೊಂದಿಗೆ ನಿಕಟ ಸಂಬಂಧವಿರುತ್ತೆ. ಅಲ್ಲದೆ ಅದರ ಅಭ್ಯಾಸವನ್ನ ಪಳಗಿಸಲಾಗುತ್ತೆ. ನಾಯಿಗಳು ಸುತ್ತಮುತ್ತಲಿನ ಪರಿಸರದೊಂದಿಗೆ ಅಟೆಂಟಿವ್ ಆಗಿರುತ್ತೆ. ಅಲ್ಲದೆ ಶಬ್ದಗಳನ್ನು ಗ್ರಹಿಸಲು ವಿಶೇಷ ಆಸಕ್ತಿಯನ್ನು ಹೊಂದಿವೆ. ಈ ಸಂಶೋಧನೆಯಲ್ಲಿ ಸುಳ್ಳನ್ನು ಹೇಳುವಲ್ಲಿ ನಾಯಿಯ ಬುದ್ಧಿವಂತಿಕೆಯ ಬಗ್ಗೆಯೂ ಪುರಾವೆಗಳನ್ನು ಒದಗಿಸಲಾಗಿದೆ. ಮನುಷ್ಯರ ಭಾಷೆಯನ್ನ ಅರ್ಥ ಮಾಡಿಕೊಳ್ಳಲು ನಾಯಿಯನ್ನ ಪಳಗಿಸೋದು ಹೇಗೆ? ನಾಯಿಗಳು ಮನುಷ್ಯರ ಭಾಷೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ನಿರ್ದಿಷ್ಟ ತರಬೇತಿ ಬೇಕಿರೋದು ನಿಜ. ಅಂತಹ ಕೆಲವು ತರಬೇತಿ ನೀಡೋ ವಿಧಾನಗಳನ್ನ ಇಲ್ಲಿ ಚರ್ಚಿಸೋಣ. ಸೂಚನೆಗಳನ್ನು ನಿರ್ದಿಷ್ಟವಾಗಿ ನಿರ್ದೇಶಿಸೋದು. ನಿರ್ದಿಷ್ಟ ಪದಗಳನ್ನು ಪದೇ ಪದೇ ಹೇಳೋದ್ರಿಂದ ಆ ಕ್ರಿಯೆಯನ್ನು ನಾಯಿಗಳು ಬೇಗನೆ ಕಲಿತುಕೊಳ್ತವೆ. ಬಾ, ನಿಲ್ಲು, ಕುಳಿತ್ಕೋ, ಹೋಗು ಇಂತಹ ಆದೇಶಗಳನ್ನು ಮೇಲಿಂದ ಮೇಲೆ ಪುನರಾವರ್ತಿಸೋದ್ರಿಂದ ನಾಯಿಗಳು ಭಾಷೆಯನ್ನು ಬೇಗ ಗ್ರಹಿಸಿ ಅದರಂತೆ ನಡೆದುಕೊಳ್ತವೆ. ಮನುಷ್ಯರು ನಿರ್ದೇಶಿಸೋ ಪದಗಳನ್ನು ನಾಯಿಗಳು ಕ್ರಿಯೆಯೊಂದಿಗೆ ಲಿಂಕ್ ಮಾಡ್ತವೆ. ಸ್ವರ ಮತ್ತು ಲಯ. ನಾಯಿಗಳು ಭಾಷೆಯನ್ನು ಅನುಸರಿಸುವಂತೆ ಮಾಡೋಕೆ ಮಾತಿನ ಟೋನ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಮಾತಿನ ಸ್ವರ ಮತ್ತು ಲಯದ ಬಗ್ಗೆ ನಾಯಿಗಳು ಬಹಳ ಸೂಕ್ಷ್ಮಗ್ರಾಹಿಗಳಾಗಿವೆ. ಆದ್ರಿಂದ ಆಜ್ಞೆಗಳನ್ನು ನೀಡುವಾಗ ಸ್ಪಷ್ಟ ಮತ್ತು ಸ್ಥಿರವಾದ ಧ್ವನಿ ಅಥವಾ ಟೋನ್ ಅತ್ಯಗತ್ಯ. ಉತ್ಸಾಹ ಅಥವಾ ಶಾಂತತೆಯಿಂದ ಮಾತನಾಡೋದು ಪದಗಳ ಹಿಂದಿನ ಅರ್ಥವನ್ನ ಅರಿತುಕೊಳ್ಳೋಕೆ ಸಹಾಯ ಮಾಡುತ್ತೆ. ನಾಯಿಗಳು ಭಾವನಾತ್ಮಕ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗ್ರಹಿಸ್ತವೆ. ಉತ್ತಮ ಅಭ್ಯಾಸಗಳನ್ನು ಪ್ರೋತ್ಸಾಹಿಸೋದು. ನಾಯಿಯ ಜೊತೆ ಸಂಭಾಷಣೆ ನಡೆಸುವಾಗ ಧನಾತ್ಮಕ ಪ್ರತಿಕ್ರಿಯೆಗಳನ್ನು ಪ್ರೋತ್ಸಾಹಿಸಬೇಕು. ಪ್ರೀತಿ ತೋರಿಸೋದು, ತಿನಿಸು ನೀಡೋದ್ರ ಮೂಲಕ ಉತ್ತಮ ಅಭ್ಯಾಸಗಳನ್ನು ಬೆಳೆಸಬಹುದು. ಸಮಯ ಕಳೆದಂತೆ ನಿರ್ದಿಷ್ಟ ಸೂಚನೆಗಳಿಗೆ ಸರಿಯಾಗಿ ಪ್ರತಿಕ್ರಿಯೆ ನೀಡೋದನ್ನು ಕಲಿಯುತ್ತವೆ. ನಾಯಿ ಒಂದಕ್ಕಿಂತ ಹೆಚ್ಚು ಭಾಷೆಗಳಿಗೆ ಪ್ರತಿಕ್ರಿಯಿಸಲು ಬಯಸೋದಾದ್ರೆ ಒಂದೊಂದೇ ಹಂತಗಳಲ್ಲಿ ಅವುಗಳನ್ನು ತರಬೇತಿಗೊಳಿಸಬಹುದು. ಮೊದಲಿಗೆ ಒಂದು ಭಾಷೆಯಲ್ಲಿ ಕಮಾಂಡ್ ಮಾಡಿ ನಂತರ ಹೊಸ ಭಾಷೆಯನ್ನು ಪರಿಚಯಿಸಬಹುದು. ನಾಯಿ ಭಾಷೆಯ ವ್ಯತ್ಯಾಸವನ್ನ ಗುರುತಿಸಲು ಸಮಯ ತೆಗೆದುಕೊಳ್ಳುತ್ತೆ.
ನಾಯಿಗಳು ಪರಿಚಿತ ಮತ್ತು ಪರಿಚಯವಿಲ್ಲದ ಭಾಷೆಗಳಿಗೆ ವಿಭಿನ್ನವಾಗಿ ಪ್ರತಿಕ್ರಿಯೆ ನೀಡ್ತವೆ. ನಾಯಿಗಳು ನಾನ್ ವರ್ಬಲ್ ಕ್ಯೂಸ್ ಅನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಉತ್ತಮವಾಗಿರುತ್ತವೆ. ಕೈ ಅಥವಾ ದೈಹಿಕ ಸನ್ನೆಗಳೊಂದಿಗೆ ನಾಯಿಯೊಂದಿಗೆ ಮಾತನಾಡೋದ್ರಿಂದ ಭಾಷೆಯನ್ನು ಬೇಗನೆ ಕಲಿಯುತ್ತವೆ. ನಾಯಿಗೆ ಮನುಷ್ಯರ ಭಾಷೆ ಕಲಿಸುವಾಗ ಶಾಂತ ವಾತಾವರಣದಲ್ಲಿ ಕಲಿಸೋದು ಸೂಕ್ತ. ಇದರಿಂದ ಮಾತಿನ ವಿನ್ಯಾಸಗಳ ಮೇಲೆ ನಾಯಿ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತೆ. ಮನುಷ್ಯರ ವಿಭಿನ್ನವಾದ ಧ್ವನಿ ಭಾಷೆಗಳನ್ನು ನಾಯಿಗಳು ಗ್ರಹಿಸೋದ್ರಿಂದ ಮನುಷ್ಯ ಭಾಷೆಗೆ ಬೇಗ ಸ್ಪಂದಿಸ್ತವೆ. ನಾಯಿಗಳು ಮನುಷ್ಯ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ಮನುಷ್ಯರಿಗೆ ತುಂಬಾ ಉಪಯೋಗಕಾರಿ. ಯಾಕಂದ್ರೆ ನಾಯಿ ಮತ್ತು ಮಾನವರ ನಡುವಿನ ಬಂಧ ಆಳವಾದದ್ದು. ನಾಯಿಗಳು ಮನುಷ್ಯರಿಗೆ ಉತ್ತಮ ಒಡನಾಡಿಯಾಗಿ ಬೇಸರ ಕಳೆಯುವಂತಹ ಪ್ರೀತಿಯನ್ನು ಬೆಳೆಸಿಕೊಳ್ತವೆ. ನಾಯಿಗಳ ಬುದ್ಧಿವಂತಿಕೆ ಮತ್ತು ಸಂವಹನ ಸಾಮರ್ಥ್ಯಗಳು ಮನುಷ್ಯರೊಂದಿಗೆ ಆತ್ಮೀಯ ಒಡನಾಟವನ್ನು ಬೆಳೆಸ್ತವೆ. ನಾಯಿಗಳ ಸಾಮಾನ್ಯ ವರ್ತನೆಗಳು ನಮ್ಮ ಕುತೂಹಲವನ್ನು ಕೆರಳಿಸ್ತವೆ. ಕೆಲವೊಮ್ಮೆ ನಾಯಿಯ ನಡವಳಿಕೆಗಳು ಹಾಸ್ಯಾಸ್ಪದವಾಗಿ ಗೋಚರಿಸ್ತವೆ, ಆದರೆ ಅವು ಹಾಗೆ ವರ್ತಿಸಲು ನಿರ್ದಿಷ್ಟ ಕಾರಣಗಳಿವೆ. ನಾಯಿಗಳ ನಡವಳಿಕೆಗಳ ಹಿಂದೆ ಕೆಲವೊಂದು ಉದ್ದೇಶಗಳಿವೆ, ಅಲ್ಲದೆ ಈ ಮೂಲಕ ಅವು ಸಂವಹನ ನಡೆಸ್ತವೆ. ನಾಯಿಯ ಕೆಲವು ಚಟುವಟಿಕೆಗಳ ಹಿಂದಿನ ಅರ್ಥ ಏನು ಅನ್ನೋದನ್ನ ತಿಳಿಯೋ ಪ್ರಯತ್ನ ಮಾಡೋಣ. ತನ್ನ ಯಜಮಾನ ಹಾಗೂ ಮನೆಯವರು ಶಾಲೆ ಕಚೇರಿ ಮುಗಿಸಿ ಮನೆಗೆ ಬರುವಾಗ ಮನೆಯ ಬಾಗಿಲಲ್ಲಿ ನಾಯಿಗಳು ತಮ್ಮ ಕಾಲುಗಳನ್ನು ಮುಂದಕ್ಕೆ ಹಿಗ್ಗಿಸ್ತವೆ. ವಾಸ್ತವವಾಗಿ ನಾಯಿಗಳು ನಿಮ್ಮನ್ನು ಸ್ವಾಗತಿಸಲು ಹೀಗೆ ಮಾಡ್ತವೆ. ಈ ಮೂಲಕ ನಾಯಿ ಯಜಮಾನನ ಮೇಲಿನ ಪ್ರೀತಿಯನ್ನ ತೋರಿಸ್ತವೆ. ಮಲಗೋಕ್ಕೂ ಮುನ್ನ ನಾಯಿಗಳು ವೃತ್ತಾಕಾರವಾಗಿ ಸುತ್ತೋದು ಏಕೆ ಗೊತ್ತೇ? ತನ್ನ ಮಲಗೋ ಜಾಗದಲ್ಲಿ ವೃತ್ತಾಕಾರವಾಗಿ ಸುತ್ತೋದು ನಾಯಿಗಳ ಸ್ವಾಭಾವಿಕ ಪ್ರಕ್ರಿಯೆ. ಇದನ್ನು ಅದು ತನ್ನ ಕಾಡಿನ ಪೂರ್ವಜರಿಂದ ಉಳಿಸಿಕೊಂಡು ಬಂದ ಅಭ್ಯಾಸವಾಗಿದೆ. ಕಾಡಿನಲ್ಲಿ ತೋಳಗಳು ಹುಲ್ಲು, ಎಲೆಗಳು ಅಥವಾ ಕಸಕಡ್ಡಿಗಳನ್ನು ಹೊಡೆದೋಡಿಸಲು ಸುತ್ತ ತಿರುಗೋ ಅಭ್ಯಾಸವನ್ನ ಹೊಂದಿವೆ. ಅಭ್ಯಾಸ ಬಲದಿಂದ ನಾಯಿಗಳು ಹೀಗೆ ಸುತ್ತ ಸುತ್ತೋದನ್ನು ಅನುಸರಿಸುತ್ತವೆ. ಸಾಮಾನ್ಯವಾಗಿ ನಾಯಿ ತನ್ನ ಪ್ರೀತಿ ಪಾತ್ರರನ್ನು ನೆಕ್ಕೋದ್ರ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸ್ತವೆ. ಆದರೆ ಹೆಚ್ಚಿನವರು ಜೊಲ್ಲು ಸುರಿಯೋ ಬಾಯಿಯಿಂದ ನಾಯಿ ನೆಕ್ಕೋದನ್ನ ಇಷ್ಟಪಡೋದಿಲ್ಲ. ಆದರೂ ನಾಯಿಗಳು ತನ್ನ ಪ್ರೀತಿ ಪಾತ್ರರ ಗಮನ ಸೆಳೆಯೋದಕ್ಕೆ ಹೀಗೆ ಮಾಡ್ತವೆ. ಅಲ್ಲದೆ ನೆಕ್ಕುವುದು ನಾಯಿಗಳಿಗೆ ಸ್ಪರ್ಶ ಸಂವೇದನಾಗ್ರಾಹಿಯಾಗಿದೆ. ನಾಯಿ ತನ್ನ ಮರಿಗಳನ್ನು ನೆಕ್ಕುವುದು ಕೇವಲ ಒಂದು ನಡವಳಿಕೆ ಅಲ್ಲ, ಇದು ತನ್ನ ಮರಿಗಳ ಮೇಲಿನ ಪ್ರೀತಿ ಮತ್ತು ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೆ. ನಾಯಿಗಳ ಊಳಿಡೋ ಅಭ್ಯಾಸ ಮನುಷ್ಯರಿಗೆ ಮುಜುಗರ ತರಬಹುದು. ಹೆಚ್ಚಿನ ಸಂದರ್ಭದಲ್ಲಿ ಇದು ಲೈಂಗಿಕ ಬಯಕೆಗಾಗಿ ಹೀಗೆ ಮಾಡ್ತವೆ ಅಂತ ತಿಳಿಯಲಾಗಿದೆ. ಆದರೆ ಕೆಲವೊಮ್ಮೆ ಹೆಚ್ಚು ಉತ್ಸಾಹದಿಂದ ಅಥವಾ ಮನುಷ್ಯರ ಗಮನವನ್ನು ಸೆಳೆಯಲು ನಾಯಿಗಳು ಹೀಗೆ ಮಾಡ್ತವೆ. ನಾಯಿಗಳು ಊಳಿಡೋದನ್ನ ತಪ್ಪಿಸಲು ಅವುಗಳ ಗಮನವನ್ನು ಬೇರೆಡೆ ಸೆಳೆಯಬಹುದು ಅಥವಾ ಕಮಾಂಡ್ ಮಾಡೋ ಮೂಲಕ ಅದನ್ನ ನಿಲ್ಲಿಸಲು ಸಾಧ್ಯವಿದೆ. ಕೆಲವೊಮ್ಮೆ ಮನುಷ್ಯರು ವಿಶೇಷ ಸದ್ದು ಹೊರಡಿಸಿದಾಗ, ಶಿಳ್ಳೆ ಹೊಡೆದಾಗ, ಎತ್ತರವಾದ ಧ್ವನಿ ಬಳಸಿದಾಗ ನಾಯಿಗಳ ಮುದ್ದಾದ ನಡವಳಿಕೆಯನ್ನು ಕಾಣಬಹುದು. ಈ ಸಂದರ್ಭಗಳಲ್ಲಿ ನಾಯಿಗಳು ಮೋಹಕವಾಗಿ ತಲೆಯನ್ನು ಬಾಗಿಸ್ತವೆ ಅಥವಾ ತಿರುಗಿಸ್ತವೆ. ಹೀಗೆ ಮಾಡೋ ಮೂಲಕ ಅವು ವಿಶೇಷವಾದ ಧ್ವನಿಯನ್ನು ಸ್ಪಷ್ಟವಾಗಿ ಗ್ರಹಿಸಲು, ಅರ್ಥ ಮಾಡಿಕೊಳ್ಳಲು ಅಥವಾ ಕುತೂಹಲಕ್ಕಾಗಿ ಹೀಗೆ ಮಾಡ್ತವೆಯಂತೆ. ಅಥವಾ ಆ ಶಬ್ದ ಯಾವ ದಿಕ್ಕಿನಿಂದ ಬರ್ತಾ ಇದೆ ಅಂತ ತಿಳಿದುಕೊಳ್ಳೋ ಉದ್ದೇಶದಿಂದಲೂ ತಲೆಯನ್ನು ತಿರುಗಿಸ್ತವೆ. ಆದರೆ ವಿನಾಕಾರಣ ತಲೆಯನ್ನು ಓರೆಯಾಗಿಸಿದ್ರೆ ಅದು ಅನಾರೋಗ್ಯದ ಸೂಚಕವಾಗಿರ್ಬೋದು. ಇಂಥ ಸಮಯದಲ್ಲಿ ಪಶುವೈದ್ಯರನ್ನ ಭೇಟಿ ಮಾಡೋದು ಉತ್ತಮ. ಮತ್ತೊಂದು ನಾಯಿಯ ಹಿಂಭಾಗವನ್ನ ಮೂಸೋದು ಪ್ರಾಣಿ ಜಾತಿಯಲ್ಲಿ ಪರಸ್ಪರ ಗ್ರೀಟ್ ಮಾಡೋ ವಿಧಾನವಾಗಿದೆ. ಪ್ರಾಣಿಗಳ ಈ ಸೋಷಿಯಲ್ ಸ್ನೀಫ್ ಪ್ರಾಣಿಗಳ ಆರೋಗ್ಯ ಮತ್ತು ಮೂಡನ್ನು ಗ್ರಹಿಸೋ ವಿಧಾನವಾಗಿದೆ. ನಾಯಿಗಳು ಮನುಷ್ಯರನ್ನ ದಿಟ್ಟಿಸಿ ನೋಡೋ ಉದ್ದೇಶ ಪ್ರೀತಿಯನ್ನು ಪಡೆದುಕೊಳ್ಳೋ ಕಾರಣಕ್ಕಾಗಿ ಆಗಿದೆ. ಕೆಲವೊಮ್ಮೆ ನಾಯಿಗಳ ನೋಟ ಹೆದರಿಸೋ ಅಥವಾ ಆಕ್ರಮಣ ಮಾಡೋ ನೋಟವಾಗಿರುತ್ತೆ. ಹಾಗಾಗಿ ನಾಯಿಗಳ ನೋಟ ದಿಟ್ಟಿಸುವಾಗ ಸಂದರ್ಭವನ್ನು ಅರಿತುಕೊಳ್ಳೋದು ಮುಖ್ಯ. ನಾಯಿಗಳು ಮೂಲತಃ ಕ್ರೂರ ಪ್ರವೃತ್ತಿಯನ್ನು ಹೊಂದಿವೆ. ಸಾಕು ಪ್ರಾಣಿಯಾದ್ರಿಂದ ಮನೆಯಲ್ಲಿ ನಿರುಪದ್ರವಿ ಜೀವಿಗಳಾಗಿವೆ. ಕೆಲವೊಮ್ಮೆ ಮನೆಯ ಆಟಿಕೆಗಳು ಅಥವಾ ವಸ್ತುಗಳನ್ನ ಆಕ್ರಮಣಕಾರಿಯಾಗಿ ನಾಶ ಮಾಡಬಹುದು. ಇದು ನಾಯಿ ತನ್ನ ಬಲ ಪ್ರದರ್ಶನವನ್ನು ಮಾಡೋ ರೀತಿಯಾಗಿದೆ. ನಾಯಿಗಳು ಮಲ ತಿನ್ನೋದನ್ನು ಅಸಹ್ಯಕರವಾಗಿ ನೋಡ್ತೇವೆ. ಕೆಲವು ನಾಯಿಗಳು ಕೊಪ್ರೋಫ್ಯಾಜಿ ಎಂದು ಕರೆಯಲ್ಪಡುವ ಮಲವನ್ನು ತಿನ್ನುವ ಪ್ರವೃತ್ತಿ ಹೊಂದಿದೆ.
ಇದಕ್ಕೆ ಕಾರಣ ನಾಯಿಗಳ ಆಹಾರದಲ್ಲಿ ಪೌಷ್ಟಿಕತೆಯ ಕೊರತೆ ಇರಬಹುದು ಅಥವಾ ನಿತ್ಯದ ಆಹಾರದಿಂದ ನಾಯಿ ಬೇಸರಗೊಂಡಿರಬಹುದು ಅಂತ ತಿಳಿಯಲಾಗಿದೆ. ಮನೆಯ ನಾಯಿಗೆ ಇಂತಹ ಅಭ್ಯಾಸವಿದ್ದಲ್ಲಿ ಪಶುವೈದ್ಯರನ್ನು ಸಂಪರ್ಕಿಸಿ ಸಮತೋಲಿತ ಆಹಾರ ನೀಡಬೇಕಾಗುತ್ತೆ. ನಾಯಿ ತನ್ನ ಬಾಲವನ್ನ ಬೆನ್ನಟ್ಟೋದು ಹಾಸ್ಯಾಸ್ಪದ ಸಂಗತಿ ಎನಿಸಿದೆ. ಆದರೆ ಹೆಚ್ಚಿನ ನಾಯಿಗಳಿಗೆ ಬಾಲವನ್ನ ಬೆನ್ನಟ್ಟೋದು ಹೆಚ್ಚುವರಿ ಶಕ್ತಿಯನ್ನು ಬಿಡುಗಡೆ ಮಾಡೋ ಒಂದು ಮೋಜಿನ ಮಾರ್ಗವಾಗಿದೆ. ಕೆಲವೊಮ್ಮೆ ನಾಯಿ ನಿರಂತರವಾಗಿ ವೃತ್ತಾಕಾರವಾಗಿ ತಿರುಗ್ತಾ ಇದ್ರೆ ಇದು ಗುದಗ್ರಂಥಿ ಸಮಸ್ಯೆ ಅಥವಾ ಫ್ಲೀ ಅಲರ್ಜಿ ಜರ್ಮಟೈಟಿಸ್ನಂತಹ ಕಾಯಿಲೆಯ ಲಕ್ಷಣವೂ ಆಗಿರ್ಬೋದು. ಅಪರೂಪಕ್ಕೆ ನಿರಂತರವಾಗಿ ಬಾಲವನ್ನ ಬೆನ್ನಟ್ಟೋದು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನ ಸೂಚಿಸುತ್ತೆ. ನಾಯಿ ಈ ರೀತಿ ಮಾಡೋದನ್ನು ನಿಲ್ಲಿಸದೆ ಹೋದಾಗ ಪಶುವೈದ್ಯರನ್ನ ಸಂಪರ್ಕಿಸಬೇಕು.